So today we shall study about Securities Exchange Board of India, which plays a major role in investor protection. ಹೂಡಿಕೆದಾರರ ಸಂರಕ್ಷಣೆಯನ್ನು ಪಾಲ್ಗೊಳಿಸಲಿಕ್ಕೆ ಸೆಬಿದವರು ಮುಖ್ಯವಾದಂಥ ಪಾತ್ರನ ನಿಭಾಯಿಸ್ತಾರೆ. ಸೊ ಸೆಬಿ is nothing but Securities Exchange Board of India. It is nothing but a statutory body which is established in the year 1992, dated 12th April. It was formed to regulate or protect the class of investors who are investing in the market. So SEBI plays an important role in Indian capital market. Now what is capital market? Capital market is nothing but a market for long-term borrowing funds. So ಬಂಡವಾಳ ಪೇಟೆಯನ್ನು ದೀರ್ಘಾವಧಿಯ ಸಾಲನ ನೀಡಲಿಕ್ಕೆ ಸೆಬಿದವರು ಕೂಡ ಪ್ರೊಟೆಕ್ಟ್ ಮಾಡ್ತಾರೆ. ನೆಕ್ಸ್ಟ್, what is SEBI? SEBI is one of the authorized body which monitors and regulates the Indian capital market. ಸೊ ದೀರ್ಘಾವಧಿ ಸಮಯ ಕಾಲಕ್ಕೆ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸೆಬಿದವರು ಮುಂದೆ ಬಂದರು. ಸೊ ವಿಚ್ ಎನ್ಶೂರ್ಸ್ ದ ಪ್ರೊಟೆಕ್ಷನ್ ಆಫ್ ದಿ ಇನ್ವೆಸ್ಟರ್ಸ್. ಸೊ ದಿಸ್ ವಾಸ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಸೆಬಿ. ಸೆಬಿ ಹೆಡ್ ಆಫೀಸ್ ಈಸ್ ಲೊಕೇಟೆಡ್ ಅಟ್ ಮುಂಬೈ. ಕಮಿಂಗ್ ನೆಕ್ಸ್ಟ್, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಸೆಬಿ? ಸೆಬಿ ಯಾವ ಮುಖ್ಯ ಉದ್ದೇಶದಿಂದ ಬಂದಿದೆ, ಏನು ಉದ್ದೇಶ ಇದೆ? ಸೊ ಫಸ್ಟ್ ಒನ್ ಈಸ್ ಇನ್ವೆಸ್ಟರ್ ಪ್ರೊಟೆಕ್ಷನ್. So who is an investor? Investor is nothing but he is a person who is investing his savings in the form of money in the capital market. So it is a duty of the SEBI to protect the investors, to avoid the investors from malpractices, frauds, crimes and all the type of malpractices that go on in the market. Second one is the regulation of stock market. So one more objective which we can see under the objectives of SEBI is regulation. Regulation ಅಂತಂದರೆ ಷೇರುಪೇಟೆಯನ್ನು ನಿಯಂತ್ರಿಸುವುದು. ಸೊ ಅವ್ರದಾದಂಥ ಗೈಡ್ಲೈನ್ಸಿಂದ ಸೆಬಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸೆಬಿದವರು ತಮ್ಮದಾದಂಥ ಗೈಡ್ಲೈನ್ಸನ್ನು ಇಶ್ಯೂ ಮಾಡಿಕೊಂಡು ದೇ ಆರ್ ರೆಗ್ಯುಲೇಟಿಂಗ್ ದ ಸ್ಟಾಕ್ ಮಾರ್ಕೆಟ್. ದಟ್ ಈಸ್ ಥ್ರೂ ದಿಸ್ ರೆಗ್ಯುಲೇಷನ್ ದೇ ಆರ್ ಮಾನಿಟರಿಂಗ್ ಆ್ಯಂಡ್ ರೆಗ್ಯುಲೇಟಿಂಗ್ ದಿ ಎಂಟೈರ್ ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್. ನೆಕ್ಸ್ಟ್, ಚೆಕಿಂಗ್ ಫಾರ್ ಇನ್ಸೈಡರ್ ಟ್ರೇಡಿಂಗ್. ನಾವು ಸ್ಟೂಡೆಂಟ್ಸ್, ವಾಟ್ ಡು ಯು ಮೀನ್ ಬೈ ಇನ್ಸೈಡರ್ ಟ್ರೇಡಿಂಗ್? ಇನ್ಸೈಡರ್ ಟ್ರೇಡಿಂಗ್ ಅಂತಂದರೆ ಪಬ್ಲಿಕ್ ಇನ್ಫಾರ್ಮೇಷನನ್ನು ಪ್ರೈವೇಟ್ಲಿ ಆಗಿ ಲೀಕ್ ಆಗೋದು. ದಟ್ ಈಸ್ ಬಿಫೋರ್ ದ ಇನ್ಫಾರ್ಮೇಷನ್ ರೀಚಸ್ ಟು ದ ಪಬ್ಲಿಕ್, ಇಟ್ ಈಸ್ ಅನೌನ್ಸ್ಡ್ ಇನ್ ಪ್ರೈವೇಟ್. ದಟ್ ಈಸ್ ಇಟ್ ಮೇ ಬಿ ಟು ದ ಎಂಪ್ಲಾಯೀಸ್, ಟು ದ ಇನ್ನರ್ ಡೈರೆಕ್ಟರ್ಸ್ ಆ್ಯಂಡ್ ಟು ದ ಇಂಟರ್ನಲ್ ಮ್ಯಾನೇಜ್ಮೆಂಟ್. ಸೊ ಇಫ್ ದ್ಯಾಟ್ ಈಸ್ ಬೀನ್ ವೆರಿಫೈಡ್ ಬೈ ದಿ ಸೆಬಿ, ಸೊ ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದಿ ಆಬ್ಜೆಕ್ಟಿವ್ ಆಫ್ ಸೆಬಿ. ದೆನ್ ನೆಕ್ಸ್ಟ್ ಈಸ್ ಕಂಟ್ರೋಲ್ ಓವರ್ ಫೈನಾನ್ಷಿಯಲ್ ಇಂಟರ್ಮಿಡಿಯೇಟರೀಸ್. ಸೊ ಫೈನಾನ್ಷಿಯಲ್ ಇಂಟರ್ಮಿಡಿಯೇಟರೀಸ್ ಅಂತಂದರೆ ಹಣಕಾಸಿನ ಮಧ್ಯವರ್ತಿದವರು, ಅವರು ಕೂಡ ಇವರು ಕಂಟ್ರೋಲ್ ಮಾಡ್ತಾರೆ. ಅಂತಂದ್ರೇನು, ಅವ್ರಿಗೂ ಕೂಡ ಯಾವುದೋ ರೀತಿಯಾದಂಥ ಮಾಲ್ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ, ಫ್ರಾಡ್ ಇಲ್ಲ ಅಥವಾ ಡಿಸ್ಆನೆಸ್ಟ್ ಇನ್ಫಾರ್ಮೇಷನನ್ನು ಸ್ಪ್ರೆಡ್ ಮಾಡೋದಲ್ಲ. ಸೊ ಆಲ್ ದಿಸ್ ಈಸ್ ಬೀನ್ ಕಂಟ್ರೋಲ್ಡ್ ಆ್ಯಂಡ್ ಲುಕ್ಡ್ ಆಫ್ಟರ್ ಬೈ ದ ಸೆಬಿ. ದೆನ್ ಕಮಿಂಗ್ ಟು ದ ಸೆಂಟ್ರಲ್ ಪಾಯಿಂಟ್, what do you mean by investor and the characteristics of investor? So investor is a person who is seeking interest in the Indian capital market to invest his money and his ಸೇವಿಂಗ್ಸ್. ನಾವು ಯಾರಿಗೆ ನಾವು ಇನ್ವೆಸ್ಟರ್ ಅಂತ ಹೇಳ್ಬೋದು, ಯಾವ ಲಕ್ಷಣದಿಂದ ನಾವು ಇನ್ವೆಸ್ಟರ್ ಅಂತ ಹೇಳಿ ನಾವು ಕರಿಬೋದು, ಹೂಡಿಕೆದಾರನ ಯಾವ ರೀತಿಯಾದಂಥ ಲಕ್ಷಣಗಳನ್ನು ನೋಡ್ಕೊಳ್ಬೇಕು ಅಥವಾ ಯಾವ ರೀತಿಯಾದಂಥ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಒನ್ ಈಸ್ ಟೈಮ್. ಸೊ ಸ್ಟೂಡೆಂಟ್ಸ್, ಹಿಯರ್ ಟೈಮ್ ಈಸ್ ನಥಿಂಗ್ ಬಟ್ ಫಾರ್ ದ ಲಾಂಗರ್ ಡ್ಯೂರೇಷನ್. ಯೂಶಲಿ ಇನ್ವೆಸ್ಟರ್ ಈಸ್ investing his time, that is investing his money for a longer duration rather than a shorter duration. ಸೊ ಹಿಯರ್ ಹೂಡಿಕೆದಾರರು ಕೂಡ ದೀರ್ಘಾವಧಿ ಸಮಯಕ್ಕೆ ಅವ್ರ ಹಣವನ್ನು ಅವರು ಹೂಡಿಕೆ ರೂಪದಲ್ಲಿ ಇಟ್ಕೊಳ್ತಾರೆ. ಅದ ನಂತರ ರಿಸ್ಕ್ ಅಂತಂದರೆ ಅಪಾಯ. ಸೊ ಹಿಯರ್ ಅಂಡರ್ ದಿ ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್, ಆಸ್ ಇಟ್ ಈಸ್ ಅ ಮಾರ್ಕೆಟ್ ಫಾರ್ ಲಾಂಗ್ ಟರ್ಮ್ ಬಾರೋವಿಂಗ್ಸ್, ಇಟ್ ಈಸ್ ಫೇಸಿಂಗ್ ಲಾಟ್ ಆಫ್ ರಿಸ್ಕ್. ದಿಸ್ ಟೈಪ್ ಆಫ್ ರಿಸ್ಕ್ ಈಸ್ ಬೀನ್ ಕವರ್ಡ್ ಇನ್ ದ ಮಾರ್ಕೆಟ್ ಬೈ ದಿ ಇನ್ವೆಸ್ಟರ್. ಇನ್ವೆಸ್ಟರು ಕೂಡ ಎಲ್ಲ ರೀತಿಯಾದಂಥ ಅಪಾಯನ ನೋಡ್ಕೊಂಡ್ಬಿಟ್ಟು ತನ್ನಾದಂಥ ಹಣನ ಹೂಡಿಕೆ ರೂಪದಲ್ಲಿ ಹಾಕ್ತಾನೆ. ಸೊ ಹಿಯರ್ ರಿಸ್ಕ್ ಈಸ್ ಮಾಡರೇಟ್ ಅಂತಂದರೆ ಅಷ್ಟು ಹೆಚ್ಚು ಪ್ರಮಾಣದ ಅಪಾಯದ ಕೂಡ ತಗೊಳ್ಳಾರ್ದೆ, ಅಷ್ಟು ಕಡಿಮೆ ಅಪಾಯನ ತಗೊಳ್ಳಾರ್ದೆ, ಮೀಡಿಯಂ, ಹಿ ಈಸ್ ದೇರ್ ಟು ಟೇಕ್ ದ ಮೀಡಿಯಂ ಕೈಂಡ್ ಆಫ್ ರಿಸ್ಕ್. ದೆನ್ ದ ಡಿಸಿಷನ್. ಇನ್ನೊಂದು ಲಕ್ಷಣ ನಾವು ಇನ್ವೆಸ್ಟರಿಂದ ನೋಡ್ಬೋದು ಅಂತಂದರೆ, ದೇರ್ ಈಸ್ ಅ ಡಿಸಿಷನ್ ದಟ್ ಈಸ್ ಮೇಡ್ ಬೈ ದ ಇನ್ವೆಸ್ಟರ್. ಅಂದರೆ ಅವನು ಒಂದು ನಿರ್ಧಾರನ ಮಾಡ್ತಾನೆ. ಯಾವ ರೀತಿಯಾದಂಥ ನಿರ್ಧಾರ ಮಾಡ್ತಾನೆ, ಕಂಪನಿಯ ಪರ್ಫಾರ್ಮೆನ್ಸ್ ತಕ್ಕಂಗೆ ಅವನು ತಂದಾದಂಥ ಡಿಸಿಷನನ್ನು ತಗೊಳ್ತಾನೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅನ್ ಇನ್ವೆಸ್ಟರ್. ದೆನ್ ಲಾಂಗ್ ರನ್ ಪರ್ಫಾರ್ಮೆನ್ಸ್ ಅಂತಂದರೆ, ಹಿಯರ್ ಇನ್ವೆಸ್ಟರ್ ಇಸ್ ಗೋಯಿಂಗ್ ಟು ಲುಕ್ for the company's performance, that is ಸ್ಥಿರವಾದಂಥ, ಕಾನ್ಸ್ಟೆಂಟ್ಲಿ the company should be performing at its best or at its good.
then only the investor is going to get invested in his money in the particular company. So one more characteristic or feature or ಲಕ್ಷಣ ಅಂತ ಹೇಳ್ಬೋದು ಅಂತಂದ್ರೆ ಲಾಂಗ್ ರನ್ ಪರ್ಫಾರ್ಮೆನ್ಸ್. ಯಾವ ಕಂಪನಿಯು ಸ್ಥಿರವಾದಂಥ ಲಾಭವನ್ನು ಗಳಿಸ್ತಾ ಇದೆ ಅಂಥ ಕಂಪನಿಯಲ್ಲಿ ಮಾತ್ರ ಹೂಡಿಕೆಯನ್ನು ಹಾಕ್ತಾರೆ. ದೆನ್ ಲಾಸ್ಟ್ ಒನ್ ಫಂಡ್ಸ್. ಇನ್ವೆಸ್ಟರ್, ನಾವು ಯಾರಿಗೆ ಇನ್ವೆಸ್ಟರ್ ಹೇಳ್ಬೋದು ಸ್ಟೂಡೆಂಟ್ಸ್? ಇನ್ವೆಸ್ಟರ್ ಅಂತಂದರೆ ಯಾರು ತಮ್ಮದಾದಂಥ ಫಂಡ್ಸನ್ನು ಇನ್ವೆಸ್ಟ್ ಮಾಡ್ತಾರ ರಾದರ್ ದೆನ್ ಬಾರೋಡ್ ಫಂಡ್ಸ್. ಅಂದರೆ ಯಾವುದೋ ರೀತಿಯಿಂದ ಅವ್ರ ಸಾಲನ ತೊಗೊಂಡ್ಬಿಟ್ಟು ಇನ್ವೆಸ್ಟ್ ಮಾಡಲ್ಲ. ದೇ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ದೇರ್ ಓನ್ ಫಂಡ್ಸ್. ಸೊ ದೀಸ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇನ್ವೆಸ್ಟರ್. ದೆನ್ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಮೀನಿಂಗ್ ಆರ್ ದ ಕಾನ್ಸೆಪ್ಟ್ ಆಫ್ ಇನ್ವೆಸ್ಟರ್ ಪ್ರೊಟೆಕ್ಷನ್. ಸೊ ವಾಟ್ ಈಸ್ ಇನ್ವೆಸ್ಟರ್ ಪ್ರೊಟೆಕ್ಷನ್? ಇವ್ರಿಗೆ ನಾವು ಯಾಕೆ ಸಂರಕ್ಷಣೆ ಮಾಡಬೇಕು? ಸೊ ಸ್ಟೂಡೆಂಟ್ಸ್, ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟಲ್ಲಿ ನಮ್ಮಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಸೆಬಿದವ್ರು ಇದ್ರೂ ಕೂಡ ದೇರ್ ಆರ್ ಲಾಟ್ ಆಫ್ ಮಾಲ್ ಪ್ರಾಕ್ಟಿಸಸ್, ದೇರ್ ಇಸ್ ಲೀಕಿಂಗ್ ಆಫ್ ಇನ್ಫಾರ್ಮೇಷನ್, ಡಿಸ್ಆನೆಸ್ಟ್ ಇನ್ಫಾರ್ಮೇಷನ್ ದಟ್ ಈಸ್ ಸ್ಪ್ರೆಡಿಂಗ್. ಹೌದಾ? ಸೊ ಫ್ರಾಡ್ ಆಗ್ತಾ ಇದೆ, ಅವ್ರಿಗೆ ನಾವು ಪ್ರೊಟೆಕ್ಟ್ ಮಾಡಲಿಕ್ಕೆ ಡೆಫಿನೆಟ್ ಆಗಿ ಇದೆ. ಸೊ ವಾಟ್ ಡು ಯು ಮೀನ್ ಬೈ ಇನ್ವೆಸ್ಟರ್ ಪ್ರೊಟೆಕ್ಷನ್? Investor protection is nothing but to safeguard and enforce the rights and claims of the investor. ಅಂದರೆ ಅವ್ರದಾದಂಥ ಹಕ್ಕುಗಳನ್ನು, ಅವ್ರದಾದಂಥ ಜವಾಬ್ದಾರಿಗಳು ಕೂಡ ಅವರಿಗೆ ಗೊತ್ತು ಮಾಡಲಿಕ್ಕೆ ಅಥವಾ ಅವ್ರದ್ದು ಇರುವಂಥ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋದು ಇನ್ವೆಸ್ಟರ್ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಸೊ ಎನಿ ಫಾರ್ಮ್ ಆಫ್ ಗ್ಯಾರಂಟಿ ಆ್ಯಂಡ್ ಇನ್ಶೂರೆನ್ಸ್ ದಟ್ ಇನ್ವೆಸ್ಟರ್ ವಿಲ್ ನಾಟ್ ಬಿ ಲಾಸ್ಟ್. ಅಂತಂದರೆ ನಾವು ಅವರಿಗೆ ಒಂದು ಆದಂಥ ಗ್ಯಾರಂಟಿ ಕೊಡ್ತೀವಿ ಅಥವಾ ಇನ್ಶೂರೆನ್ಸನ್ನು ಕೊಡ್ತೀವಿ ದಟ್ ಯಾವುದೋ ರೀತಿಯಿಂದ ಅವ್ರು ಹಾಕಿರುವಂಥ ದುಡ್ಡನ್ನು, ಅವ್ರು ಹಾಕಿರುವಂಥ ಹಣವನ್ನು ಎಲ್ಲೂ ಕೂಡ ಅಪಾಯಕಾರಿ ಇರಂಗಿಲ್ಲ ಮತ್ತು ಎಲ್ಲೂ ಕೂಡ ಕಳಿಯಂಗಿಲ್ಲ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬೋದು. ಸೊ ಯರ್ ಇನ್ವೆಸ್ಟರ್ ಇಸ್ ಬಿನ್ ಪ್ರಾಮಿಸ್ಡ್ ಬೈ ದಿ ರೆಗ್ಯುಲೇಟರಿ ಅಥಾರಿಟಿ ದಟ್ ಈಸ್ ಸೆಬಿ ದಟ್ ಹಿಸ್ ಫಂಡ್ಸ್ ಆರ್ ಸೇಫ್, ಸೆಕ್ಯೂರ್. So this was the brief introduction about SEBI, investor and investor protection. Thank you.